ಎಲ್ಲರಿಗೂ ವಂದನೆಗಳು. ಕರ್ಕಾಟಕ ಮಾಸದ ಈ ಶುಭ ದಿನಗಳಲ್ಲಿ ರಾಮಾಯಣ ಪಾರಾಯಣ ಬಹಳ ಶ್ರೇಷ್ಠವಾದದ್ದು. ಕುಮಾರ ವಾಲ್ಮೀಕಿ ವಿರಚಿತ ತೊರವೆ ರಾಮಾಯಣ ಸಂಪುಟ 2ರಿಂದ ಯುದ್ಧಕಾಂಡ 1ನೇ ಸಂಧಿಯ 2 ಚರಣಗಳನ್ನು ಇದೀಗ ವಾಚಿಸ್ತಾ ಇದ್ದೇನೆ. ಆದಿಪೂಜ್ಯಂ ಗಣಾಧ್ಯಕ್ಷಂ ಆದಿಪೂಜ್ಯಂ ಗಣಾಧ್ಯಕ್ಷಂ ಉಮಾಪುತ್ರಂ ವಿನಾಯಕಂ ಮಂಗಲಂ ಪರಮರೂಪಂ ಮಂಗಲಂ ಪರಮರೂಪಂ ಗಣೇಶಂ ನಮಾಮ್ಯಹಂ ಗಣೇಶಂ ನಮಾಮ್ಯಹಂ ಗಣೇಶಂ ನಮಾಮ್ಯಹಂ. ದೇವ ರಾಘವನಧಿಕ ಬಲ ಖಳರಾವಣನ ವಧೆಗೆಂದು ದೇವ ರಾಘವನಧಿಕ ಬಲ ಖಳರಾವಣನ ವಧೆಗೆಂದು ಕಲಿ ಸುಗ್ರೀವ ಬಲ ಸಹಿತೈದಿದನು ನಿರಪಮ ಮಗಾರ್ನವವ. ಸುಗ್ರೀವ ಬಲ ಸಹಿತೈದಿದನು ನಿರಪಮ ಮಗಾರ್ನವವ. ರಾಘವದೇವನು ಅಧಿಕ ಬಲಶಾಲಿ. ರಾವಣಾಸುರನ ವಧೆಗಾಗಿ ವೀರ ಸುಗ್ರೀವನ ಸೈನ್ಯವನ್ನೊಳಗೊಂಡು ವಿಸ್ತಾರ ಸಾಗರದ ಬಳಿಗೆ ಬಂದನು. ದಾಶರಥಿ ಸುತ ಕೇಳು ಬಳಿಕ ದಾಶರಥಿ ಸುತ ಕೇಳು ಬಳಿಕ ದಿನೇಶನು ದಯಲ ರಸ ಸಲೆ ಪ್ರತ್ಯೂಷ ಕರ್ಮವ ರಚಿಸಿ ನಡೆ ತಂದಿತ್ತನೋ ಲಗವ. ದಾಶರಥಿ ಸುತ ಕೇಳು ಬಳಿಕ ದಿನೇಶನು ದಯಲ ರಸ ಸಲೆ ಪ್ರತ್ಯೂಷ ಕರ್ಮವ ರಚಿಸಿ ನಡೆ ತಂದಿತ್ತನೋ ಲಗವ. ಕೀಶಕುಲ ಕಮಲಾರ್ಕ ಮುಖ್ಯ ಮಹಾಸುಭಟರೈತಂದು ಕೀಶಕುಲ ಕಮಲಾರ್ಕ ಮುಖ್ಯ ಮಹಾಸುಭಟರೈತಂದು ಕರವಿನ್ಯಾಸ ಮಸ್ತಕರಾಗಿ ಕುಳ್ಳಿರ್ದರು ಸರಾಗದಲ್ಲಿ. ಕರವಿನ್ಯಾಸ ಮಸ್ತಕರಾಗಿ ಕುಳ್ಳಿರ್ದರು ಸರಾಗದಲ್ಲಿ. ದಾಶರಥಿಯ ಮಗನೇ ಕೇಳು. ಮಾರನೇ ದಿನ ಸೂರ್ಯೋದಯದಲ್ಲಿ ರಾಮನು ಬೆಳಗಿನ ಕರ್ಮಗಳನ್ನು ಮುಗಿಸಿಕೊಂಡು ಆಸ್ಥಾನಕ್ಕೆ ಬಂದನು. ಕಪಿವಂಶ ಕಮಲಕ್ಕೆ ಸೂರ್ಯನಾದ ಸುಗ್ರೀವನೇ ಮೊದಲಾದ ಮಹಾವೀರರು ಬಂದು ಹಣೆಯ ಮೇಲೆ ಕೈಯಿಟ್ಟುಕೊಂಡು ಸುಖಾಸೀನರಾದರು. ನಡೆದುದೀ ಪರ್ಯಂತ ಕಾರ್ಯದ ನಡೆದುದೀ ಪರ್ಯಂತ ಕಾರ್ಯದ ಕಡುಹು ಕುಂದದೆ ಮುಂದಣಿನ ಮುಂಗುಡಿಯದಾಯಕೆ ದಾರಿಯಾವುದು ವೀರ
ಹೇಳೆಂದು ನಡೆದುದೀ ಪರ್ಯಂತ ಕಾರ್ಯದ ಕಡುವು ಕುಂದದೆ ಮುಂದಣಿನ ಮುಂಗುಡಿಯ ದಾಯಕೆ ದಾರಿಯಾವುದು ವೀರ ಹೇಳೆಂದು ನುಡಿಯಲಿನ ಸುತ ಕೈ ಮುಗಿದು ನುಡಿಯಲಿನ ಸುತ ಕೈ ಮುಗಿದು ದಳ ನಡೆಯಲೆಣಿಕೆಗಿದೇನು ದೊಡ್ಡಿತು ಕೊಡಲಿಯೇ ಕೆಳೆಗೊನೆಗೆ ಕಾರ್ಯದ ಬೆಗಡದೇನೆಂದಾಗ ಕೊಡಲಿಯೇ ಕೆಳೆಗೊನೆಗೆ ಕಾರ್ಯದ ಬೆಗಡದೇನೆಂದಾಗ ಶೀಘ್ರಗತಿಯಿಂದ ಕಾರ್ಯವು ಇಲ್ಲಿಯವರೆಗೆ ನಡೆಯಿತು. ಇನ್ನು ದಂಡನ್ನು ನಡೆಸಿಕೊಂಡು ಹೋಗುವ ಮುಂದಿನ ಕಾರ್ಯಕ್ಕೆ ದಾರಿಯಾವುದು ವೀರ ಹೇಳು ಎಂದು ರಾಮನು ನುಡಿಯಲು ಸುಗ್ರೀವನು ಕೈ ಮುಗಿದು ಸೈನ್ಯವು ಪ್ರಯಾಣ ಮಾಡಲಿ. ಯೋಚಿಸಲು ಇದೇನು ಮಹಾದೊಡ್ಡದು, ಎಳೆಗೊನೆಯನ್ನು ಕಡಿಯಲು ಕೊಡಲಿಯೇ ತಕ್ಕೆ, ಕಾರ್ಯದಲ್ಲಿ ಅಂಜಿಕೆ ಏನು ಎಂದು ಸುಗ್ರೀವಗೆ